ಹಲೋ ಎವ್ರಿವನ್. ಇವತ್ತು ಮನೆಯಲ್ಲೇ ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ. ಮನೆಯಲ್ಲೇ ತುಪ್ಪ ಮಾಡೋದ್ರಿಂದ ಶುದ್ಧವಾದ ತುಪ್ಪ ಸಿಗತ್ತೆ ಹಾಗೂ ಇದು ತುಂಬ ಈಸಿಯಾಗಿದೆ. ನಾನಿಲ್ಲಿ 10 ದಿನದ ಕೆನೆನ ತಗೊಂಡಿದ್ದೀನಿ. ಇದು ನಂದಿನಿ ಶುಭಂ ಹಾಲಿನ ಕೆನೆ. ಡೈಲಿ ಹಾಲಿನ ಕೆನೆನ ಒಂದು ಪಾತ್ರೆಯಲ್ಲಿ ತೆಗೆದು ಫ್ರಿಡ್ಜ್ನಲ್ಲಿ ಇಡ್ತಾ ಬಂದಿದ್ದೀನಿ. ನೀವು ಡೈರೆಕ್ಟ್ ಆಗಿ ಕೆನೆಯಿಂದಲೇ ತುಪ್ಪನ ಮಾಡ್ಬೋದು ಅಥವಾ ಮೊಸರು ಮಾಡುವಾಗ ಹಾಲಿನ ಎಲ್ಲ ಕೆನೆನ ಸೇರಿಸಿ ಮೊಸರಿನ ಮೇಲಿನ ಲೇಯರ್ನ ಡೈಲಿ ಕಲೆಕ್ಟ್ ಮಾಡಿ ಅದರಿಂದ ಬೆಣ್ಣೆ ತೆಗೆದು ಅದರಿಂದನೂ ತುಪ್ಪ ಮಾಡ್ಬೋದು. ಈಗ ಎಲ್ಲ ಕೆನೆನ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಕೆನೆ ಜೊತೆಗೆ 1/4 ಕಪ್ಪಷ್ಟು ಮೊಸರು ಅಥವಾ ಮಜ್ಜಿಗೆನ ಸೇರಿಸ್ಕೊಳ್ಬೇಕು. ಆಮೇಲೆ ಅದರ ಜೊತೆಗೆ 2 ಕಪ್ಪು ನೀರನ್ನು ಸಹ ಸೇರಿಸಿ. ಎಕ್ಸಾಕ್ಟಾಗಿ 2 ಕಪ್ಪು ಅಂತೇನಿಲ್ಲ, ಅದಕ್ಕಿಂತ ಜಾಸ್ತಿ ಕೂಡ ಸೇರಿಸ್ಬಹುದು. ಹಾಗಂತ ನೀರು ಜಾರ್ನ 3/4 ಭಾಗಕ್ಕಿಂತ ಮೇಲೆ ಬರೋದು ಕೂಡ ಬೇಡ. ಹಾಗಾದಲ್ಲಿ ಅದು ವಿಪ್ ಮಾಡೋವಾಗ ಓವರ್ಫ್ಲೋ ಆಗಿ ಹೊರಗಡೆ ಚೆಲ್ಲುವಂಥ ಚಾನ್ಸಸ್ ಇರುತ್ತೆ. ಈಗ ಇದನ್ನು ವಿಪ್ ಮಾಡೋಣ. ಸಿಕ್ಸ್ ಟು 10 ಟೈಮ್ಸ್ ವಿಪ್ ಆದಮೇಲೆ ಒಂದು ಸರಿ ಚೆಕ್ ಮಾಡಿ ನೋಡಿ. ಇವಾಗ ಜಸ್ಟ್ ಬೆಣ್ಣೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಟ್ರಾನ್ಸ್ಪರೆಂಟ್ ಲಿಡ್ ಆಗಿದ್ದರೆ ಹೊರಗಡೆಯಿಂದಲೇ ಕಾಣಿಸುತ್ತೆ ನೋಡಿ. ಇಲ್ಲಿ ಜಾಸ್ತಿ ವಿಪ್ ಮಾಡೋದೇ ಬೇಕಾಗಿಲ್ಲ. ಇನ್ನು 2 to 3 ಟೈಮ್ಸ್ ಆದರೆ ಬಂದ್ಬಿಡತ್ತೆ. ಓವರ್ ವಿಪ್ ಆದರೆ ಬೆಣ್ಣೆ ಕರಗಿ ಹೋಗುವಂಥ ಚಾನ್ಸಸ್ ಇರುತ್ತೆ, ನೋಡ್ಕೊಳ್ಳಿ. ಈಗ ಬೆಣ್ಣೆ ಬಂದಿದೆ. ಇದನ್ನು ಸ್ವಲ್ಪ ದೊಡ್ಡ ಪಾತ್ರೆ ಹಾಕ್ಕೊಳ್ಳೋಣ. ಸ್ವಲ್ಪನೇ ಇದೆಯಲ್ಲ, ದೊಡ್ಡ ಪಾತ್ರೆ ಯಾಕೆ ಅಂದರೆ ಇದು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುವಾಗ ಉಕ್ಕಿ ಬರುತ್ತೆ. ಸಣ್ಣ ಪಾತ್ರೆ ಆದರೆ ಚೆಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಹೀಗೆ ಬೆಣ್ಣೆನ ಸ್ವಲ್ಪ ಸ್ಕ್ವೀಸ್ ಮಾಡಿ ಹಾಕೋದ್ರಿಂದ ಬೆಣ್ಣೆಯಲ್ಲಿರೋ ಮಜ್ಜಿಗೆ ಅಂಶ ಕಡಿಮೆ ಆಗುತ್ತೆ. ಇವಾಗ ಬೆಣ್ಣೆಯನ್ನೆಲ್ಲ ಪಾತ್ರೆಗೆ ಹಾಕ್ಕೊಂಡಾಗಿದೆ. ಇವಾಗ ಈ ಪಾತ್ರೆನ ಸ್ಟವ್ ಮೇಲೆ ಇಡೋಣ. ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ. 2 ನಿಮಿಷಕ್ಕೊಮ್ಮೆ ಸ್ಪೂನ್ ಆಡಿಸ್ತಾ ಇರಿ, ಇಲ್ಲಾಂದರೆ ಕೆಲವೊಮ್ಮೆ ತಳ ಕೂಡ ಹಿಡಿಯುತ್ತೆ. ಬೆಣ್ಣೆ ಕಾಯ್ಸೋಕ್ಕಿಟ್ಟು ಇವಾಗ ಒಂದು 4 to 5 ಮಿನಿಟ್ಸ್ ಆಗಿದೆ. ಬೆಣ್ಣೆ ಜೊತೆಗೆ ಇದ್ದ ಮಜ್ಜಿಗೆ ಕಂಟೆಂಟು ಇವಾಗ ವೈಟ್ ಪೀಸಸ್ ಆಗಿ ಕನ್ವರ್ಟ್ ಆಗಿದೆ. ಈ ವೈಟ್ ಪೀಸಸ್ ಎಲ್ಲ ಮೆರೂನ್ ಅಥವಾ ಬ್ರೌನ್ ಕಲರ್ ಆಗೋ ತನಕ ಬೆಣ್ಣೆಯನ್ನು ಕಾಯಿಸಬೇಕು. ಈಗ ನೋಡಿ, ವೈಟ್ ಕಲರ್ ಆಗಿದ್ದ ಮಜ್ಜಿಗೆಯ ಎಲ್ಲ ಕಂಟೆಂಟ್ಸ್ ಕೂಡ ಬ್ರೌನ್ ಕಲರ್ ಆಗಿ ಕನ್ವರ್ಟ್ ಆಗಿದೆ. ಇವಾಗ ಸ್ಟವನ್ನು ಆಫ್ ಮಾಡಿ ತುಪ್ಪವನ್ನು ಯಾವಾಗಲೂ ಒಂದು ಸ್ಟೀಲ್ ಡಬ್ಬಕ್ಕೆ ಅಥವಾ ಗಾಜಿನ ಪಾತ್ರೆಗೆ ಹಾಕ್ಕೊಳ್ಳಿ. ಪ್ಲಾಸ್ಟಿಕ್ ಪಾತ್ರೆಗೆ ಹಾಕೋದ್ರಿಂದ ಬೇಗ ಸ್ಮೆಲ್ ಆಗುತ್ತೆ. ತುಪ್ಪವನ್ನು ಸೋಸೋವಾಗ ಸ್ಟೀಲ್ ಸ್ಟ್ರೈನರನ್ನು ಯೂಸ್ ಮಾಡಿ. ಪ್ಲಾಸ್ಟಿಕ್ ಆದರೆ ಕರಗಿ ಹೋಗ್ಬಿಡತ್ತೆ. ಸೋಸಿ ಆದ ನಂತರ ಮುಚ್ಚಳವನ್ನು ಮುಚ್ಚಿ ಇಡಿ. 3 ರಿಂದ 4 ಗಂಟೆ ಬಿಟ್ಟು ಮುಚ್ಚಳವನ್ನು ತೆಗೆದ್ರೆ ತುಪ್ಪ ಲಿಕ್ವಿಡಿಂದ ಸಾಲಿಡ್ಗೆ ಕನ್ವರ್ಟ್ ಆಗಿದೆ ಹಾಗೂ ಅರೋಮ್ಯಾಟಿಕ್ ಆಗಿ ಇದೆ. ನೀವು ಕೂಡ ತುಪ್ಪವನ್ನು ಮನೆಯಲ್ಲಿ ಮಾಡಿ ನೋಡಿ. ಥ್ಯಾಂಕ್ ಯು.